ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ. ಇವತ್ತು ಹಾಯನಳ ಗ್ರಾಮದಲ್ಲಿ ಬಂದಿದ್ದೆ ನೋಡಿ. ಹಾಯನಳ ಗ್ರಾಮದಲ್ಲಿ ಜಕ್ರಯ್ಯ ಡೈರಿ ಫಾರ್ಮಲ್ಲಿ ಇರುವಂಥ ಗೀರ್ ಹಸುಗಳು ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ. ಫ್ರೆಂಡ್ಸ್, ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಜಕ್ರಯ್ಯ ಡೈರಿ ಫಾರ್ಮಲ್ಲಿ ಜವಾರಿ ಮತ್ತು ಸಾಯಿವಾಲ ಗೀರ್ ಹಸುಗಳು ಎಲ್ಲ ಸಿಗ್ತವೆ ನೋಡ್ರಿ. ಫ್ರೆಂಡ್ಸ್, ಇಲ್ಲಿ ಫಾರ್ಮ್ಗೆ ಭೇಟಿ ನೀಡಿ ಪ್ರತಿಯೊಂದು ಹಸುಗಳನ್ನು 1 ರಿಂದ 4 ಸಲ ಪರಿಶೀಲಿಸಿ ಅನುಭವ ಆಧಾರದ ಮೇಲೆ ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳು ವೀಕ್ಷಣೆ ಮತ್ತು ಮಾಹಿತಿಗಾಗಿ ಮಾತ್ರ. ಇಷ್ಟೆಲ್ಲ ಹಸುಗಳದಾವ ನೋಡ್ರಿ, ಎಲ್ಲ ಗೀರ್ ಹಸುಗಳು ಮತ್ತು ಜವಾರಿ ಹಸುಗಳು, ಆಮೇಲೆ ಸಾಯಿವಾಲ. ಬನ್ನಿ, ಇಲ್ಲಿ ರಮೇಶ್ ಅಣ್ಣವ್ರು ಇದ್ದಾರೆ, ಅಣ್ಣವ್ರು ಪರಿಚಯ ಮಾಡ್ಕೊಳ್ಳೋಣ. ಅಣ್ಣ ನಮಸ್ಕಾರ. ರಮೇಶ್ ಮಲ್ಲಾಪುಟಿಗೆ ಅವರ. ಓಕೆ, ಈಗ ನಿಮ್ಗೆ ಜಕ್ರಯ್ಯ ಡೈರಿ ಫಾರ್ಮ್ ಇದು ಎಷ್ಟು ಹಸುಗಳದಾವಣ್ಣ ನಿಮ್ಗೆ ಅದರಲ್ಲಿ? ಈಗ 20, ಎಲ್ಲ ಜವಾರಿ ಎಲ್ಲ ಸೇರಿ ಒಂದು 20 ಹಸುಗಳದಾವ ನೋಡ್ರಿ. ಒಂದಿಷ್ಟು ಗೀರು, ಆಮೇಲೆ ಸಾಯಿವಾಲ, ಜವಾರಿ ಎಲ್ಲ ಥರ ಹಸುಗಳು ಇವ್ರ ಕಡೆ ಸಿಗ್ತಾವೆ ನೋಡ್ರಿ. ಹಂಗೇನಾದ್ರು ಬೇಕಾದರೆ ಫಾರ್ಮಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಖರೀದಿ ಮಾಡ್ಬೋದು ನೋಡ್ರಿ. ಅಣ್ಣ, ನಿಮ್ಮ ಶೆಡ್ಡಿಗೆ ಬರಬೇಕಾದ ಒಂದಿಷ್ಟು ಲೊಕೇಶನ್ ಹೇಳ್ರಿ. ಬಿಜಾಪುರ ಬೋಡಲಿಂದ ಗೋಡ್ಯಾಳ ಬಂದು ನಿಮ್ಗೆ ಫೋನ್ ಮಾಡಬೇಕಾ? ಓಕೆ, ಫೋನ್ ನಂಬರ್ ಹೇಳಿ. ಹಾಂ, 6360418792 ಗೋಡ್ಯಾಳ ಬಂದು ನಿಮ್ಗೆ ಫೋನ್ ಮಾಡ್ಬೇಕಂತೀರಾ? 20 ಹಸುಗಳು ಅದಾವ್ರಿ ನಿಮ್ಮ ಕಡೆ? ಓಕೆ, ಜವಾರಿ ಆಮೇಲೆ ಸಾಯಿವಾಲ ಎಲ್ಲ ಈ ಥರ ಎಲ್ಲ ಹಸುಗಳು ಸಿಗ್ತಾವ್ರಿ ನಿಮ್ಮ ಕಡೆ? ಎಷ್ಟನೇ ಸೂಲಿಂದ ಸ್ಟಾರ್ಟ್ ಅದಾವ್ರಿ ನಿಮ್ಮ ಕಡೆ ಹಸುಗಳು? ಫಸ್ಟ್ನೇ ಸೂಲಿಂದ 3ನೇ ಸೂಲ್ ತನಕ ಅದಾವ. ಓಕೆ, ಇದು ಸಾಯಿವಾಲಣ್ಣ? ಓಕೆ, ಅಲ್ಲಾಗೇನೈತೆ ಅಣ್ಣ ಇದು? ಅಲ್ಲಾಗ 6 ಅಂತ ನೋಡ್ರಿ. ಇಲ್ಲಿ ಎಷ್ಟು ದಿವಸ ಹೋಗ್ಬೋದಣ್ಣ? ದಿವಸ ಟೈಮ್ ಇದೆ ನೋಡ್ರಿ. ಹಾಲಿಗೆ ಹಿಂಗೆ ತಗೊಳ್ಳೋದು? ಒಂದು 5-6 ಲೀಟ್ರ್ ಬರ್ಬೋದು. 5ರಿಂದ 6 ಲೀಟ್ರ್, 5ರಿಂದ 6 ಲೀಟ್ರ್ ಹಾಲು ಹೇಳ್ತಾರೆ ನೋಡ್ರಿ. ಬರ್ಬೋದು. ಒಂದು 15-20 ದಿವಸ ಹೋಗ್ಬೋದಾ? ಏನು ಹೇಳಿರಿ ವ್ಯಾಪಾರ? 90,000. ಫ್ರೆಂಡ್ಸ್, ಎಸ್ಸು 90,000 ಹೇಳ್ತಾರೆ ನೋಡ್ರಿ. ಬಿಡೋದಣ್ಣ ಫೈನಲ್? 80 ಮೇಲೆ ಫೈನಲ್ ಬಿಡ್ತೀರಾ? ಫ್ರೆಂಡ್ಸ್, ಎಸ್ಸು 80,000 ಮೇಲೆ ಫೈನಲ್ ಆಗಿಬಿಡ್ತೀರ ನೋಡ್ರಿ. 3ನೇ ಸಲ 2ನೇ ಸಲ? 2ನೇ ಸಲ 80,000ವರೆಗೂ ಫೈನಲ್ ಆಗಿಬಿಡ್ತಾರೆ ನೋಡ್ರಿ. ಇನ್ನೊಂದು 15ರಿಂದ 20 ದಿವಸ ಟೈಮ್ ಇದೆ. 5ರಿಂದ 6 ಲೀಟ್ರ್ ಹಾಲು ಹೇಳ್ತಾರೆ ನೋಡ್ರಿ. 80 ಇಡೋದಲ್ಲ, ಫೈನಲ್ ಬಿಡ್ತೀರಿ? ಓಕೆ, ಇದು ಜವಾರಿ ಹಸುಗಳಣ್ಣ? ಕಿಲರಿ. ಇದು ಅಲ್ಲಾಗೇನೈತಣ್ಣ? 6 ಇದು ಕರು ಹಾಕೈತೆ ಇಲ್ಲ ಅಣ್ಣ? ಇನ್ನು 8 ದಿವಸ ಹೋಗೋದಣ್ಣ? 4 ದಿವಸ. ಓಕೆ, ಏನು ಹೇಳಿರಿ ವ್ಯಾಪಾರ? 50,000. ಫ್ರೆಂಡ್ಸ್, ಎಸ್ಸು 50,000 ಹೇಳ್ತಾರೆ ನೋಡ್ರಿ. ಬಿಡೋದಣ್ಣ? 40 ಮೇಲೆ ಫೈನಲ್ ಬಿಡ್ತೀರಾ? ಫ್ರೆಂಡ್ಸ್, ಎಸ್ಸು 40,000 ಮೇಲೆ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡ್ರಿ. ಒಂದಿಷ್ಟು ಗೀರ್ ಹಸುಗಳಿವೆ. ಇದು ಯಾರು ಕಾಂಗ್ರೆಸ್ ಅಣ್ಣ? ಇದು ಹಲ್ಲಾಗೇನೈತಣ್ಣ? ಹಲ್ಲಾಗಿದ್ದು 6 ಲೀಟರ್. 6 2ನೇ ಸೂಲು ಸರ್. 2ನೇ ಸೂಲು. ಕರ ಹಾಕೈತಣ್ಣ? ಹಾಂ, ಕರು ಹಾಕೈತೆ ಸರ್. ಎಷ್ಟೈತಣ್ಣ ಒಪ್ಪತ್ತಿಗೆ ಹಾಲು? 4ರಿಂದ 5 ಬರ್ಲತ್ತದ. ಓಕೆ, 4ರಿಂದ 5 ಲೀಟ್ರ್ ಹೇಳ್ತಾನೆ ನೋಡಿ. ಚೂರ ಹಚ್ಕೊಂಡು ಬರ್ಬೋದು. ಕರ ಏನೈತೆ ರೀ? ಗೋರಿಗರಣ್ಣ? ಇರಲಿ, 2ನೇ ಸೂಲು ಅಣ್ಣ? ಏನು ಹೇಳಿರಿ ವ್ಯಾಪಾರ? 75. ಬಿಡೋದಣ್ಣ? ಬಿಡೋದು 65 ಬಿಡ್ತೀರಿ ಸರ್. 65 ತನಕ ಬಿಡ್ತೀರಾ? ಫ್ರೆಂಡ್ಸ್, ಈ ಹಸು 65,000 ಆದರೆ ಫೈನಲ್ ಆಗಿಬಿಡ್ತಾರೆ ನೋಡ್ರಿ. ಈ ಹಸು ಅಣ್ಣ? ಇದು ಗಬ್ಬು ಸರ್. ಇದು ಗಿರಣ್ಣ? ಹಾಂ, ಇದು ಗಿರ ಸರ್. ಎಷ್ಟನೇ ಸೂಲಿಂದಣ್ಣ ಈಗ? 2ನೇ ಸೂಲು ಸರ್. ಸ್ವಲ್ಪ 2ನೇ ಸೂಲಣ್ಣ? ಹಾಂ, 2ನೇ ಸೂಲು ಸರ್. ಇನ್ನು 8 ದಿವಸ ಹೋಗ್ಬೋದಣ್ಣ? ಇನ್ನೊಂದು 8-10 ದಿವಸ ಹೋಗ್ತಾರೆ ಸರ್. 8ರಿಂದ 10 ದಿವಸ 2ನೇ ಸೂಲು. ಇನ್ನೊಂದು 8-10 ದಿವಸ ಟೈಮ್ ಐತೆ ನೋಡ್ರಿ. ಏನು ಹೇಳಿರಣ್ಣ ವ್ಯಾಪಾರ? 75,000. ಬಿಡೋದಣ್ಣ? 65 ತನಕ ಬಿಡ್ತೀರಾ? 60 ಎಡಬಲ ಬಿಡ್ತೀರಿ? ಫ್ರೆಂಡ್ಸ್, ಎಸ್ಸು 60,000 ಎಡಬಲ ಆದರೆ ಫೈನಲ್ ಆಗಿಬಿಡ್ತೀವಿ ನೋಡ್ರಿ. ಇದು ಹಲ್ಲಿಗೆ ಹೆಂಗೈತಣ್ಣ? 4-5 ಕೂಡ ಬಿಟ್ಟು ತೋರಿಸ್ತಾ ಇದೆ ನೋಡ್ರಿ. ನೀವು ಕೂಡ ಬಂದು ಪ್ರತಿಯೊಂದು ಹಸುಗಳನ್ನು ಬಿಟ್ಟು 1 ರಿಂದ 4 ಸಲ ಪರಿಶೀಲಿಸಿ ಅನುಭವ ಆಧಾರದ ಮೇಲೆ ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ತೋರಿಸ್ತೀನಿ. 60,000 ಎಡಬಲ ಆದರೆ ಫೈನಲ್ ಆಗಿರ್ತಾರೆ ನೋಡ್ರಿ ಹಸು. 60 ಮೇಲೆ ಫೈನಲ್ ಅಣ್ಣ?
ಎಷ್ಟು ಏನು ಹೇಳ್ತೀರಣ್ಣ ವ್ಯಾಪಾರ? ಈಗ 70 ಸಾವಿರ ಐತೆ ಸರ್. 70,000. ಎಷ್ಟನೇ ಸುಲಿಂದ ಇದು? ಇದು 3ನೇ ಸುಲ್ಕ. ಕರ ಹಾಕೈತೇನೆ ಇಲ್ಲಣ್ಣ? ಇನ್ನು 8 ದಿವಸ ಹೋಗೋದಣ್ಣ? ಇನ್ನೊಂದು 2 ದಿವಸ ಹೋಗುತ್ತೆ. 8ರಿಂದ 10 ದಿವಸ. ಇದು ಹಾಲಿಗೆ ಹೆಂಗೈತಣ್ಣ? ಹಾಲಿಗೆ ಇದು 4-5 ಬರ್ತದೆ. 4-5 ಸಮಾಧಾನ ಐತೆ. ಅಲ್ಲಾಗೇನಂದ್ರಿ? ಅಲ್ಲ ಬಾಯ್ ಮಾಡೋದು. ಹೊಸ ಬಾಯಿ. ಏನು ಹೇಳಿರಣ್ಣ ವ್ಯಾಪಾರ? 70 ಸಾವಿರ ಐತೆ. 70,000 ಬಿಡೋದಣ್ಣ ಫೈನಲ್? 60 ಮೇಲೆ ಬರ್ತೈತೆ ಸರ್. 60 ಮೇಲೆ. ಫ್ರೆಂಡ್ಸ್ ಎಷ್ಟು 60,000 ಮೇಲಾದರೆ ಫೈನಲ್ ಆಗಿಬಿಡ್ತಾರೆ. ಸಮಾಧಾನ ಐತೆ. ನೀವು ಕೂಡ ಬಂದು ಪ್ರತಿಯೊಂದು ಹಸುಗಳನ್ನು ಶಾಖವಾಗಿರುವಂಥ ಹಸುಗಳನ್ನು ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಂದುವರಿಸ್ತೀನಿ. ಫೈನಲ್ ಬಿಡೋದಣ್ಣ 60 ಮೇಲೆ ಬರ್ತೈತೆ. ಇದು 60 ಮೇಲೆನಾ? ಫ್ರೆಂಡ್ಸ್ ಈ ಹಸು ಕೂಡ 60,000 ಮೇಲಾದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡ್ರಿ. ಈ ಹಸು ಅಣ್ಣ ಅದು 2ನೇ ಸುಲ್ಕ ಸರ್. ಇದು 2ನೇ ಸುಲ. ಫ್ರೆಂಡ್ಸ್ ಈ ಹಸು ಕೂಡ ಬಿಟ್ಟು ತೋರಿಸ್ತಾ ಇದ್ದಾರೆ ನೋಡಿ. ಎಷ್ಟನೇ ಸುಲಿಂದಣ್ಣ? 2ನೇ ಸುಲ್ಕ ಸರ್. 2ನೇ ಸುಲು. ಅಲ್ಲಾಗಣ್ಣ ಇದು? ಎಲ್ಲ ಆಗ್ಲೈತೆ ಸರ್. 6 ಅಲ್ಲ? 6 ಅಲ್ಲ ಅಂತಂದ್ರೆ ಇನ್ನು ಎದ್ದಿಷ್ಟು ಟೈಮ್ ಆಯ್ತು ಅಣ್ಣ ಇದು? ಇನ್ನೊಂದು 2 ದಿವಸ ಟೈಮ್. 8ರಿಂದ 10 ದಿವಸ. 2ನೇ ಸುಲು ಅಂದ್ರೆ? ಹಾಂ 2ನೇ ಸುಲ್ಕ. ಅಲ್ಲಿಗೆ ಹೆಂಗೈತೆ ಅಣ್ಣ ಇದು? ಹಾಲಿಗೆ ಇದು 4-5 ಬರ್ತೈತೆ ಸರ್. 4-5 ಒಪ್ಪತ್ತಿಗೆ 4ರಿಂದ 5 ಲೀಟರ್ ಹೇಳ್ತಾರೆ ನೋಡಿ. ಹೆಚ್ಚು ಎಷ್ಟೊಂದು ಮೇಲೆ ಹೆಚ್ಚು ಆಯ್ತು. ಓಕೆ. ಏನು ಹೇಳಿರಣ್ಣ ವ್ಯಾಪಾರ? 80 ಸಾವಿರ ಇದೆ. 80,000 ಬಿಡೋದಣ್ಣ? ಹುಡುಗ 70 ಮೇಲೆ ಅದು ಬರ್ತೈತೆ. 70 ಮೇಲೆ ಫೈನಲು. ಫ್ರೆಂಡ್ಸ್ ಈ ಹಸು 70,000 ಮೇಲಾದರೆ ಫೈನಲ್ ಆಗಿ ಬಿಡ್ತಾರೆ ನೋಡ್ರಿ. ಬಿಡ್ರಿ ಕಡೆ. ಎಪ್ಪತ್ತರ ಮೇಲೆ ಫೈನಲ್ನಾ? ಈ ಹಸು ಏನು ತಳಿ ಅಣ್ಣ? ಇದು ಲಿಲ್ಲಿಡಿ ಬರ್ತದೆ. ಲಿಲ್ಲಿಡಿ. ಎಲ್ಲ ಥರ ಜಾತಿ ಇರ್ತಾರೆ. ಹಾಂ ಹಾಂ ಹಾಂ. ಯಾವ ಥರ ಬೇಕು ಇದು ಗೀರೊಳಗೆ ಇದು ಬೇರೆನಾ? ಹಾಂ ಲಿಲ್ಲಿಡಿ ಅಂತ ಬರ್ತದೆ. ಎಷ್ಟನೇ ಸುಲಿಂದಣ್ಣ ಇದು? ಚೊತ್ತಲು ಮಾತ್ರ ಇಲ್ಲ. ಫಸ್ಟ್ನೇ ಸುಲು. ಅಲ್ಲಾಗ್ರಿ? ಅಲ್ಲ 4 ನಾಲ್ಕಲ್ಲು ಗಬ್ಬಣ್ಣ? ಹಾಂ ಗಬ್ಬ. ಇನ್ನು ಎಷ್ಟು ದಿವಸ ಹೋಗೋದಣ್ಣ ಇದು? ಇನ್ನೊಂದು 25 ತಿಂಗಳ ಒಳಗೆ ನೋಡಿರಿ. ಹೆಚ್ಚು ಕಮ್ಮಿ 1 ತಿಂಗಳ. ಫ್ರೆಂಡ್ಸ್ ಫಸ್ಟ್ನೇ ಸುಲು ಇನ್ನೊಂದು ತಿಂಗಳು ಟೈಮ್ ಹೇಳ್ತಾರೆ ನೋಡ್ರಿ. ಎಲ್ಲಿ ಹೇಳಿರಣ್ಣ ವ್ಯಾಪಾರ? ವ್ಯಾಪಾರ 80 ಸಾವಿರ ಇದೆ ಸರ್. 80,000. ಟೈಮು. ಫ್ರೆಂಡ್ಸ್ ಈ ಹಸು 80,000 ಹೇಳ್ತಾರೆ ನೋಡ್ರಿ. ಇನ್ನೊಂದು ತಿಂಗಳ ಟೈಮ್ ಇದೆ. 80,000. ಎಷ್ಟು ಬಂದರೆ ಬಿಡ್ತೀರಣ್ಣ ಫೈನಲ್? 70 ಮೇಲೆ ಬಂದಿರುತ್ತೆ. 70 ಮೇಲೆ. ಫ್ರೆಂಡ್ಸ್ ಈ ಹಸು 70,000 ಮೇಲಾದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ. ಬಿಡ್ರಿ. ಫಸ್ಟ್ನೇ ಸುಲು 80,000 ಹೇಳ್ತಾರೆ. 70,000 ಮೇಲಾದರೆ ಫೈನಲ್ ಆಗಿ ಬಿಡ್ತಾರೆ. ಬಂದು ಪ್ರತಿಯೊಂದು ಹಸುಗಳನ್ನು ಪರಿಶೀಲನೆ ಮಾಡಿ ಖರೀದಿ ಮಾಡಿರಿ. ಎಪ್ಪತ್ತರ ಮೇಲೆ ಫೈನಲ್ನಾ? ಫ್ರೆಂಡ್ಸ್ ಇಲ್ಲಿ ಒಂದು ಹಸು ಇದೆ ನೋಡ್ರಿ. ಫ್ರೆಂಡ್ಸ್ ಇಲ್ಲೊಂದು ಹಸು ಇದೆ ನೋಡ್ರಿ. ಈ ಹಸು ಏನು ಹೇಳ್ತಾರೆ? ಇದು ಎಷ್ಟನೇ ಸುಲಿಂದ ಅಣ್ಣ? 3ನೇ ಸುಲಿಂದ ಸರ್. 3ನೇ ಸುಲಿಂದು. ಅಲ್ಲ ಹೊಸಬೆ ಅಣ್ಣ? ಹಾಂ ಸರ್. ಹಾಲಿಗೆ ಹೆಂಗೈತೆ ಅಣ್ಣ ಇದು? ಅಲ್ಲಿ 4-5 4-5 ಕೊಡೋಕೆ ಹೆಣಗಾರ. ಕರು ಹಾಕೈತಣ್ಣ? ಹಾಂ ಏನೇ ಹೆಣ್ಗಾರಣ್ಣ? ಹಾಂ. ಎಷ್ಟು ದಿವಸ ಐತಣ್ಣ ಕರು ಹಾಕಿ? ಒಂದು 4 ದಿವಸ ಆಗಿದೆ. 4ರಿಂದ 5 ದಿವಸ ಕರು ಇದೆ ನೋಡ್ರಿ. ಹಾಲಿಗೆ ಹೆಂಗೈತೆ ಅಣ್ಣ ಇದು? ಅಲ್ಲಿ 4ರಿಂದ 5 ಲೀಟರ್. 4ರಿಂದ 5 ಲೀಟ್ರಾ? ಫ್ರೆಂಡ್ಸ್ ಈ ಹಸು ಒಪ್ಪತ್ತಿಗೆ 4ರಿಂದ 5 ಲೀಟ್ರ್ ಹಾಲು ಹೇಳ್ತಾರೆ ನೋಡ್ರಿ. ಇದೇನಾ ಕರು? ಹೆಣ್ಗಾರಣ್ಣ? ಹಾಂ. ಏನು ಹೇಳಿರಣ್ಣ ವ್ಯಾಪಾರ? 75 ಇದೆ. 75 ಬಿಡೋದಣ್ಣ? 65 ಬಿಡ್ತೀವಿ ಸರ್. 65,000. ಫ್ರೆಂಡ್ಸ್ ಈ ಹಸು 65,000 ಆದರೆ ಫೈನಲ್ ಆಗಿಬಿಡ್ತಾರೆ ನೋಡ್ರಿ. ಜೊತೆಯಲ್ಲಿ ಹೆಣ್ಣು ಕರು ಇದೆ. ಬಿಟ್ಟು ಫ್ರೆಂಡ್ 3ನೇ ಸುಲು ಅಣ್ಣ ಇದು? ಹಾಂ 3ನೇ ಸುಲು. 3ನೇ ಸುಲು ಹೆಣ್ಗರು. 4ರಿಂದ 5 ಲೀಟ್ರ್ ಹಾಲು ಹೇಳ್ತಾರೆ ನೋಡಿ. ಸೂರ್ಯಸ್ ಕಮ್ಮಿ. 60 ಮೇಲೆ ಫೈನಲ್ ಅಣ್ಣ? 60,000 ಮೇಲಾದರೆ ಫೈನಲ್ ಆಗಿ ಬಿಡ್ತಾರೆ ನೋಡಿ ಹಸು. ಇದು ಜವಾರಿ ಅಣ್ಣ? ಹಾಂ ಇದು ಜವಾರಿ ಸರ್. ಇದು ಎಷ್ಟನೇ ಸುಲಿಂದ ಅಣ್ಣ? ಇದು 2ನೇ ಸುಲಿಂದ ಸರ್. 2ನೇ ಸುಲಿಂದ. ಕರ ಹಾಕೈತಣ್ಣ ಇದು? ಕರ ಹಾಕಿದ್ದು. ಏನೈತಣ್ಣ ಕರ? ಕರ ಹೋಳಿಗೆ. ಊರಿಗೆರ ಆಯ್ತಾ? ಇದೆ ಅಣ್ಣ ಕರ? ಹಾಂ ಇದೆ ಕರ. ಏನು ಹೇಳಿರಣ್ಣ ವ್ಯಾಪಾರ? 30 ಸಾವಿರ. 30,000 ಬಿಡೋದಣ್ಣ ಫೈನಲು? 25 ಬರ್ತೈತೆ. 25,000. ಫ್ರೆಂಡ್ಸ್ ಈ ಹಸು 25,000 ಆದರೆ ಫೈನಲ್ ಆಗಿಬಿಡ್ತಾರೆ ನೋಡ್ರಿ.
ಈ ಹಸೋಣ ಅದು ಗೊಬ್ಬರ ಸರ್. ಇದು ಗಬ್ಬ. ಇದೇನು ಜಾತಿ ಅಣ್ಣ? ಇದು ಕಾಂಗ್ರೆಸ್ ಮಿಕ್ಸ್ ರೀ. ಕಾಂಗ್ರೆಸ್. ಕಾಂಗ್ರೆಸ್ ಮಿಕ್ಸ್ ರೀ. ಇದು ಕಾಂಗ್ರೆಸ್ ಮಿಕ್ಸಾ? ಎಷ್ಟನೇ ಸೂಲು ಅಣ್ಣ ಈಗ? ಎರಡನೇ ಸುಳ್ಳು ಸರ್. ಎರಡನೇ ಸೂಲಿಂದ ಇನ್ನು ಎಷ್ಟು ದಿವಸ ಹೋಗ್ಬೋದಣ್ಣ ಟೈಮ್? 25 ದಿವಸ ಹೋಗ್ಬೋದು. 25 ದಿವಸ. ತಿಂಗಳೊಳಗೆ. ಓಕೆ, ಹೆಚ್ಚು ಕಮ್ಮಿ ಒಂದು ತಿಂಗಳ. ಏನು ಹೇಳಿರಣ್ಣ ವ್ಯಾಪಾರ? 60 ಸಾವಿರ. 60,000 ಬಿಡೋದಣ್ಣ? 50 ಸಾವಿರ ಆಗುತ್ತೆ. 50,000 ತಂದು ಬಿಡ್ತೀರಾ ಫ್ರೆಂಡ್ಸ್? ಎಸ್ಸು 50,000 ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡ್ರಿ. ಈ ಕರೋನಾ ಇದು ಸೆವೆಲ್ ಕರುವು. ಸಾಯಿವಲ್ಲಣ್ಣ ಇದು? ಹಾಂ ಸರ್. ಓಕೆ, ಒಂದು ವರ್ಷದ ಐತಣ್ಣ? ಹಾಂ, 1 ವರ್ಷ ಆಯ್ತು ಸರ್. ಒಂದು ವರ್ಷದ ಕರು ನೋಡ್ರಿ, ಸಾಯಿವಾಲ ಕರು ಅಂತೆ. ಏನು ಹೇಳಿರಣ್ಣ ವ್ಯಾಪಾರ? ವ್ಯಾಪಾರ 15 ಸಾವಿರ ಇರ್ತದೆ. 15,000 ಬಿಡೋದಣ್ಣ? 10,000 ಮೇಲೆ ಬಂದು ಬಿಡ್ತಾರೆ ಸರ್. 10 ಮೇಲೆನಾ ಫ್ರೆಂಡ್ಸ್? ಈ ಕರು 10,000 ಮೇಲೆ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡ್ರಿ. ಇದು ಸಾಯಿವಲ್ಲಣ್ಣ? ಹಾಂ, ಇದು ಸೆವೆಲ್. ಇದು ಕರು ಇದ್ರದೇನಾ? ಹಾಂ, ಇದು ಕರು. ಕರು ಒಂದು 2 ತಿಂಗಳು ಆಗೈತೆ ರೀ. 2-2.5 ತಿಂಗಳು ಕರು ಐತೆ ರೀ. ಎಷ್ಟನೇ ಸುಲಿಂದ ಅಣ್ಣ ಕರು ಹಾಕಿರೋದು? ಎರಡನೇ ಸುಳ್ಳು ರೀ. ಎರಡನೇ ಸುಲು. ಊರಿಗರನ ಹೆಣ್ಗರನ? ಹೆಣ್ಣಗರು. ಹೆಣ್ಗರು. ಈಗ ಹಲ್ಲಿಗೆ ಹೆಂಗೈತಣ್ಣ? ಈಗ ಒಂದು 2 ಲೀಟ್ರ್ ಬರತ್ತಾರೆ ಸರ್. ಪ್ರತಿಗೆ 2 ಲೀಟ್ರು. ಕರಿಗೆ 2 ಲೀಟ್ರ್ ಬರ್ತದೆ ರೀ. ಕರಿಗೆ ಬಿಡ್ತಾರೆ ಹೆಣಗರ ಅದಲ್ಲ ರೀ, ಕರ ಚಲೋ. ಹಾಂ, ಏನು ಹೇಳಿರಣ್ಣ ವ್ಯಾಪಾರ? ವ್ಯಾಪಾರ 45. 45,000 ಬಿಡೋದಣ್ಣ? 35 ಬಿಡ್ತಾರೆ ಸರ್. 35,000 ಫ್ರೆಂಡ್ಸ್. ಎಸ್ಸು 35,000 ಆದರೆ ಫೈನಲ್ ಆಗಿರ್ತಾರೆ ನೋಡ್ರಿ ಫ್ರೆಂಡ್ಸ್. ಆ ಕಡೆ ಒಂದಿಷ್ಟು ಜವಾರಿ ಹಸುಗಳಿದೆ, ನೋಡೋಣ ಬನ್ನಿ. ಜವಾರಿ ಹಸುಗಳು ಏನು ರೇಟಲ್ಲಿ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್. ಇವೆಲ್ಲ ಕ್ಲಿಯರ್ ಅಣ್ಣ? ಹಾಂ, ಇದು ಕಿಲರ್ ಸರ್. ಎಷ್ಟನೇ ಸುಲಿಂದ ಅಣ್ಣ ಹಸು ಇದು? ಇದು 3ನೇ ಸುಳ್ಳು ಸರ್. 3ನೇ ಸುಲಿಂದು. ಅಲ್ಲಾಗಣ್ಣ ಅಲ್ಲಾಗ ಮೈ ಮಾಡಿ. ಬಾಯ್ ಮಾಡುತ್ತಾ? ಇದು ಎಷ್ಟು ದಿವಸ ಟೈಮ್ ಆಯ್ತು? 1 ತಿಂಗಳ. ಹಾಂ ಹಾಂ. ಇದು ಕರುಗಳು ಏನು ಹೇಳಿದ್ರಿ? 45 ಫ್ರೆಂಡ್ಸ್. ಎಸ್ಸು 45,000 ಕರು ಬಿಡೋದಣ್ಣ? 40 ಮೇಲೆ ಫ್ರೆಂಡ್ಸ್. ಎಸ್ಸು 40,000 ಮೇಲೆ ಆದರೆ ಹಾಂ ಹಾಂ. ಈ ಹಸು ಜವಾರಿ ಅಣ್ಣ? ಹಾಂ, ಜವಾರಿ. ಎಷ್ಟನೇ ಸುಲಿಂದಣ್ಣ? ಇದು 3ನೇ ಸುಳ್ಳು. 3ನೇ ಸುಲಿಂದು. ಇದು ಗಬ್ಬಣ್ಣ? ಹಾಂ, ಇದು ಕರು. ಎಷ್ಟು ದಿವಸ ಟೈಮ್ ಆಯ್ತಣ್ಣ? ಏನು ಬಂದರೆ 8 ದಿವಸ ಆಗ್ತದೆ. ಏನು ಹೇಳಿರಣ್ಣ ವ್ಯಾಪಾರ? ವ್ಯಾಪಾರ 25 ಐತೆ. 25,000 ಬಿಡೋದಣ್ಣ? 20 ಮೇಲೆ ಬಂದಿದೆ. 20 ಮೇಲೆ ಫೈನಲ್. ಓಕೆ, ಈ ಕರು ಇದ್ರದಣ್ಣ? ಹಾಂ, ಇದ್ರ ಊರಿಗರನ ಹೆಣ್ಗರನ? ಹೆಣಗರ. ಹೆಣ್ಗರನ. ಎಷ್ಟು ದಿವಸ ಆಯ್ತಣ್ಣ ಕರ ಹಾಕಿ? 3-4 ದಿವಸ ಆಗೈತೆ. 3-4 ದಿವಸ ಆಗೈತಾ? ಏನು ಹೇಳಿರಣ್ಣ ವ್ಯಾಪಾರ? ವ್ಯಾಪಾರ 25 ಐತೆ. 25,000 ಅಣ್ಣ? ಹಾಂ, ಬಿಡೋದು? ಬಿಡೋದು 20 ಮೇಲೆ ಬಂದು ಬಿಡ್ತಾರೆ. ಇದು 20 ಮೇಲೆನಾ ಫ್ರೆಂಡ್ಸ್? ಈ ಹಸು ಕೂಡ 25,000 ಮೇಲೆ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡಿರಿ. ಇದಣ್ಣ? ಇದು ಕರು ಹಾಕಿರುತ್ತೆ. ಇದೇನ ಕರು? ಹಾಂ, ಇವತ್ತು ಊರಿಗರನ ಹೆಣ್ಗರನ? ಹೆಣಗರು. ಹೆಣ್ಗರ ಹಾಕೈತಾ? ಎಷ್ಟು ದಿವಸ ಆಯ್ತಣ್ಣ ಕರ ಹಾಕಿ? ಕರೋಕ್ಕೆ ಒಂದು 4 ದಿವಸ ಆಗೈತೆ. ಇದಕ್ಕೇನು ಹೇಳ್ತೀರಿ ವ್ಯಾಪಾರ? ಇದು 45 ಇರುತ್ತೆ. 45,000 ಬಿಡೋದಣ್ಣ? 35 ಬಿಡ್ತಾರೆ ಸರ್. 35,000 ಫ್ರೆಂಡ್ಸ್. ಈ ಹಸು 35,000 ಆದರೆ ಫೈನಲ್ ಆಗಿ. 2 ಹೊತ್ತು ಕೂಡ 5 ಲೀಟ್ರ್ ಹಾಲು ಅವ್ರಿಗೆ. ಎರಡು ಟೈಮ್ ಸೇರಿ 2 ಸಾವಿರ ಸೇರಿ 5 ಲೀಟ್ರ್ ಹಾಲು. ಒಪ್ಪತ್ತಿಗೆ 2ರಿಂದ 2.5 ಲೀಟ್ರ್ ಹಾಲು ಹೇಳ್ತಾರೆ ನೋಡ್ರಿ. ಓಕೆ, ಕರು ಕೂಡ ಚೆನ್ನಾಗಿದೆ ನೋಡ್ರಿ. ಈ ಊರುಗಳೆಲ್ಲ ನಿಂಬೆ ಅಣ್ಣ? ಹಾಂ, ಮನೆಗೋಸ್ಕರ ಫ್ರೆಂಡ್ಸ್. ಈ ರಸಗಳ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತೀನಿ. ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್. ಗೀರ್ ಹಸುಗಳ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋನಿಗೆ. ನಮಸ್ಕಾರ ಫ್ರೆಂಡ್ಸ್. ನಮ್ಮ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳು ವೀಕ್ಷಣೆ ಮತ್ತು ಮಾಹಿತಿಗಾಗಿ ಮಾತ್ರ. ಇಲ್ಲಿ ಫಾರ್ಮ್ಗೆ ಭೇಟಿ ನೀಡಿ ಪ್ರತಿಯೊಂದು ಹಸುಗಳನ್ನು 1ರಿಂದ 4 ಸಲ ಪರಿಶೀಲಿಸಿ ಖರೀದಿ ಮಾಡ್ರಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Thank you.